ನಮಸ್ಕಾರ ಎಲ್ಲರಿಗೂ. ನೀವು ಮಹಾರಾಷ್ಟ್ರ ಕಡೆ ಅದು ಯಾವುದೇ ದಾಬಾಗ ಅಥವಾ ಖಾನಾವಳಿಗೆ ಅದು ಹೋಗಿದ್ರಿ ಅಂತಂದ್ರೆ ನೀವು ಆ ಒಂದು ಊಟದ ತಾಲಿ ಒಳಗೆ ಸೋಲ್ ಕಡಿಯನ್ನು ನೋಡಿರ್ತೀರಿ. ಇವತ್ತಿನ ಬಿಡದಾಗ್ರಿ ನಾವು ನಿಮ್ಗೆ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತಹ ಅತೀ ಸ್ವಾದಿಷ್ಟಕರವಾಗಿ ಮಸ್ತಾಗಿ ಮಾಡ್ಕೊಂಡು ಕುಡಿಯುವಂತಹ ಸೋಲ್ ಕಡಿಯನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ಈಸಿಯಾಗಿ ತೋರಿಸ್ಕೊಡ್ತೀವಿ ಮತ್ತು ಅದರ ಹೆಲ್ತ್ ಬೆನಿಫಿಟ್ ಸಹ ಹೇಳ್ತೀವಿ ರೀ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಒಂದು ಹೊತ್ತು ಬಾಜು ಬರೋ ಗಂಟೆ ಮೇಲೂ ಬಾರಿಸಿಬಿಡ್ರಿ. ನೋಡಿ, ಮೊದಲಿಗೆ ಇಲ್ಲಿ ಏನು ನಾವು ತೊಗೊಳಕತ್ತೀವಲ್ಲ ಇದಕ್ಕೆ ಸೋಲ್ ಅಂತ ಕರೀತಾರೆ ರೀ, ಅಥವಾ ಕೋಕಮ್ ಅಂತ ಕರೀತಾರೆ ರೀ. ಭಾಳ ಒಳ್ಳೆಯದಾಗಿರುವಂತಹ ಒಂದು ಮಸ್ತಾಗಿರುವಂತಹ ಇಂಗ್ರೀಡಿಯೆಂಟ್ ರೀ. ನಿಮಗೆ ಎಲ್ಲ ಕಿರಾಣಿ ಅಂಗಡಿ ಅಥವಾ ಜನರಲ್ ಸ್ಟೋರ್ಸ್ದಾಗ ಅಥವಾ ಈ ಒಂದು ಏನು ಆನ್ಲೈನ್ದಾಗ ಶಾಪಿಂಗ್ದಾಗ ಎಲ್ಲಿ ಬೇಕೋ ಎಲ್ಲ ಕಡೆನೂ ಸೋಲ್ ಅಥವಾ ಕೋಕಮ್ ಅಂತ ಸರ್ಚ್ ಮಾಡಿ ಸಿಗ್ತದೆ ರೀ. ಒಂದು ಸಲ ಬಿಸಿನೀರು ಹಾಕಿ ತೊಳೆದಾದ ನಂತರ ಅದನ್ನ ಎಷ್ಟು ಒಂದು ಕೈಯಾಗಿ ಎಷ್ಟು ಬರ್ತೈತಲ್ಲ ಅಷ್ಟು ತೊಗೋರಿ. ಆಮೇಲೆ ಬಿಸಿನೀರು ಹಾಕಿ ಸ್ವಲ್ಪ ಹೊತ್ತು ಅದನ್ನು ನೆನೆಯಾಕ ಬಿಟ್ಟುಬಿಡ್ರಿ. ಅದಾದ ನಂತರ ಅದನ್ನು ಕೈಯಿಂದ ಒಂದು ಈಟ್ ನೀವು ಈ ರೀತಿಯಾಗಿ ಕಿವುಚಿ ತೊಗೋರಿ ತಿತ್ರಿ. ಈ ಕಡೆ ಏನು ಮಾಡಿರಿ ಅಂತಂದ್ರೆ ಒಂದು ಮಿಕ್ಸರ್ ಜಾರ್ದಾಗ 1 ಕಪ್ ತೆಂಗಿನಕಾಯಿ ತುರಿ ಅಥವಾ ಒಂದು ಅರ್ಧ ತೆಂಗಿನಕಾಯಿಯನ್ನು ನೀವು ಹಾಕಿರಿ. ಅದಾದ ನಂತರ ಇಲ್ಲಿ ಒಂದು ಅರ್ಧ ಮೆಣಸನ್ನು ಹಾಕಿದ್ರೆ ಸಾಕ್ರಿ, ಅಷ್ಟು ಮೆಣಸಿನ್ಕಾಯಿ ಹಾಕಿರಿ. ಆಮೇಲೆ ಒಂದು ಹೆಸರು ಬೆಳ್ಳುಳ್ಳಿ, ಅದಾದ ನಂತರ ಸ್ವಲ್ಪ ಶುಂಠಿಯನ್ನು ನಾವು ಸೇರಿಸೋಣ. ಹಂಗೆ ಒಂದು ಅಂದ್ರೆ ಅರ್ಧ ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಜೀರಿಗೆ. ಆಮೇಲೆ ಬೀಟ್ರೂಟ್, ಹಸಿ ಬೀಟ್ರೂಟನ್ನು ನಾವಿಲ್ಲಿ ಹಾಕಿದ್ದೀವಿ ರೀ. ಅದಾದ ನಂತರ ಕಲರ್ ಭಾಳ ಮಸ್ತ್ ಬರ್ತೈತೆ. ಅದಾದ ನಂತರ ಉಪ್ಪನ್ನು ಹಾಕೋಣ ಮತ್ತು ಈ ಸೋಲನ್ನು ನಾವೇನು ಮಾಡೋಣಪ್ಪ ಅಂತಂದ್ರೆ ಸೋಸಿ ತೊಗೊಂಡು ಅಂದ್ರೆ ಒಂದು ಚಾನಿಗೆಯಿಂದ ಅದನ್ನು ಪೂರ್ತಿಯಾಗಿ ಸೋಸಿ ಅದರ ಎಕ್ಸ್ಟ್ರಾಕ್ಟನ್ನು ನೀವು ತಕ್ಕೊರಿ. ಅದಾದ ನಂತರ ಮಿಕ್ಸರನ್ನು ತೊಗೊಂಡು ಹೋಗಿ ಗೆರ್ರ್ ಅಂತೇಳಿ ಅನಿಸಿದ್ರಿ ಅಂತಂದ್ರೆ ಪೂರ್ತಿ ಸಣ್ಣ ಆಗಬೇಕಾ ಆ ರೀತಿಯಾಗಿ ನೀವು ರುಬ್ಕೊಂಡು ತೊಗೊಂಬರ್ಬೇಕ್ರಿ ರೀ. ಇದನ್ನು ಹೆಂಗೆ ಸೋಸೋದು ಅಂತಂದ್ರೆ ಒಂದು ಕಾಟನ್ ಬಟ್ಟೆ ಒಳಗೆ ಹಾಕಿ ಒಂದು ಗಡಿಗೆ ಒಳಗೆ ಹೋದಿ ಅದಕ್ಕೆ ಕಟ್ರಿ. ಆಮೇಲೆ ಮಿಕ್ಸರ್ ಜಾರ್ದಾಗ ಹಾಕಿ ಅದನ್ನು ಪೂರ್ತಿಯಾಗಿ ನೀವು ಸೋಸಿ ತಕ್ಕೋರಿ. ಆಮೇಲೆ ಎಷ್ಟು ಉಳಿತೈತಲ್ಲ ಅದನ್ನೆಲ್ಲನೂ ಈ ರೀತಿಯಾಗಿ ಒಂದು ಈಸಿಸ್ ನರ್ಬಾಕ್ ನೀರು ಹಾಕಿ ಅದನ್ನು ಹಿಂಡಿ ನೀವು ತಕ್ಕೊಂಬಿಡ್ರಿ. ಈ ರೀತಿಯಾಗಿ ನೀವು ಮಸ್ತಾಗಿ ಅದನ್ನು ಮಾಡ್ಕೊಳ್ಬೇಕ್ರಿ. ಅದಾದ ನಂತರ ತಂಪು ನೀರನ್ನು ಸೇರಿಸಿರಿ, ತಂಪಾಗಿರುವಂಥ, ಯಾಕಂದರೆ ಸೋಲ್ ಕಡೆಗೆ ತಂಪು ಮಾಡೇ ಕುಡಿದ್ರಿ. ಆಮೇಲೆ ಅದಕ್ಕೊಂದು ಮಸ್ತಾಗಿರುವಂತಹ ರುಚಿ ಬೇಕಂದ್ರೆ ಸ್ವಲ್ಪ ಸಕ್ಕರೆಯನ್ನು ಸ್ವಲ್ಪ ಸೇರಿಸ್ರಿ, ಭಾಳಲ್ಲ. ಹಂಗೆ ಲಾಸ್ಟಿಗೆ ಒಂದು ಈಟ ಕೊತ್ತಂಬರಿ ಸೊಪ್ಪನ್ನು ನೀವು ಹಾಕಿ ಚೆಂದಾಗಿ ಅದನ್ನು ಮಿಕ್ಸ್ ಮಾಡಿ. ಈ ಒಂದು ಸೋಲ್ ಕೊಡಿ ನೀವು ಬಿಸಿಲಿಂದ ಕುಡಿದ್ರೆ ಭಾಳ ಒಳ್ಳೇದು. ಆರಾಮಾಗಿ ಗ್ಲಾಸ್ ಎತ್ತಿ ಕುಡಿಬೋದು ರೀ. ಯಾಕಂತಂದ್ರೆ ಇದು ದೇಹಕ್ಕೆ ತಂಪು ಪಿತ್ತದು ಇತ್ತು ಅಂತಂದ್ರೆ ಭಾಳ ಒಂದು ಮಸ್ತಾಗಿರುವಂತಹ ಮನೆಮದ್ರಿ. ಹಂಗೆ ವೆಯ್ಟ್ ಮ್ಯಾನೇಜ್ಮೆಂಟಿಗೂ ಒಳ್ಳೇದ್ರಿ. ಆ್ಯಂಟಿ ಆಕ್ಸಿಡೆಂಟ್ಸ್ ಇರ್ತಾವೆ. ಭಾಳ ಚಲೋ ಆಗಿರುವಂತಹ ಸೋಲ್ ಕಡಿಯನ್ನು ನೀವು ತಪ್ಪಲಾರ್ದ ಟ್ರೈ ಮಾಡಿ. ಹಂಗೆ ಈ ಒಂದು ಏನೈತಿರಲ್ಲ ಸೋಲ್ ಕಡೆಗೆ ನೀವು ಬೇಕಂದ್ರೆ ಐಸ್ ಕ್ಯೂಬ್ಸನ್ನು ಹಾಕಿ ಇನ್ನಷ್ಟು ತಂಪಾಕೈತಿ. ಆಮೇಲೆ ಇಲ್ಲ ಮಣ್ಣಿನ ಪಾತ್ರದಾಗ ತೆಗೆದಿಡ್ತೀನಿ ಅಂತಂದ್ರೆ ತೆಗೆದಿಡ್ರಿ, ಅದು ತೀರಾ ಒಳ್ಳೆಯದು. ಈ ರೀತಿಯಾಗಿ ಸೋಲ್ ಕಡಿಯನ್ನು ನೀವು ಊಟದ ಜೊತೆ ತೊಗೋತಿರೋ ಅಥವಾ ಊಟ ಆದ್ಮೇಲೆ ಕುಡಿತಿರೋ ನಿಮ್ಮ ಇಷ್ಟ ರೀ. ಯಾರ್ಯಾರು ಸೋಲ್ ಕಡಿ ಮತ್ತು ಪಾಂಡ್ರ ರಸ ಎರಡು ಸೇರಿ ಅದು ಭಾಳ ಇಷ್ಟಪಡ್ತೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗಿ ಹೇಳೋದು ಮರಿಬೇಡಿ. ಉಪ್ಪದು ಹೆಚ್ಚು ಕಡಿಮೆ ಬೇಕಂದ್ರೆ ನೀವು ಅದನ್ನು ಮಾಡಿರಿ, ನೋಡ್ಕೊಂಡು ಕಡಿಮೆ ಹಾಕಿರಿ. ಅಕಸ್ಮಾತ್ ಸ್ವಲ್ಪ ಗಟ್ಟಿ ಬೇಕಂತಂದ್ರೆ ಐಸ್ ಕ್ಯೂಬ್ಸ ಮತ್ತು ನೀರನ್ನು ಕಡಿಮೆ ಮಾಡಿರಿ. ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ಮೆಂಟ್ ನೀವು ಇದ್ರಾಗ ಮಾಡ್ಕೊಳ್ಬೋದು ರೀ ಅಂತ ಹೇಳ್ತಾ ನೆನಪಿಲ್ರಿ, ಈ ಒಂದು ರೆಸಿಪಿ ಭಾಳ ಚಲೋ ಆಗ್ತೈತಿ. ತಪ್ಪಲಾರ್ದ ಮಾಡಿ ಕುಡೀರಿ. ಕುಡ್ದಾದ್ಮೇಲೆ ಹೆಂಗೆ ಬಂದಿತ್ತು ಅನ್ನೋದು ಕಮೆಂಟ್ ಸೆಕ್ಷನಾಗಿ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ಹಾಗೆ ವಿಡಿಯೋ ಶೇರ್ನು ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸುಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.